ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೊಂದು ಕಾನೂನು ತಿದ್ದುಪಡಿ ನಿರ್ದೇಶನ 2026 ಪ್ರಕಾರ DCC ಬ್ಯಾಂಕಿನ 7 ಜನ ನಿರ್ದೇಶಕರು ರಾಜೀನಾಮೆ ಕೊಡಲೇಬೇಕು. ಅವರು ನಬಾರ್ಡ್ ಕಚೇರಿ ನಬಾರ್ಡ್ದವರು ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದ್ದಾರೆ, ನೀವು ಇವರನ್ನು ಅನರ್ಹಗೊಳಿಸಿ ಅಂತ. ಇನ್ನು ಸರ್ಕಾರ ಯಾವಾಗ ನಿರ್ಣಯ ಕೈಗೊಳ್ತೈತೆ ಕಾದು ನೋಡಬೇಕು. ಭೀಮಪ್ಪ ಗೌಡರು 1/4/2025 ಈ ಹೋರಾಟವನ್ನು ಪ್ರಾರಂಭ ಮಾಡಿದರು. ಇಂದಿಗೂ ಕೂಡ ಅದಕ್ಕೆ ಅಂತ್ಯ ಕಾಣಿಲ್ಲ. ಯಾಕಂದರೆ ತಿದ್ದುಪಡಿ ಕಾಯ್ದೆ ನಂತರ, ಅದಕ್ಕಿಂತ ಮೊದಲನ ತಿದ್ದುಪಡಿ ಕಾಯ್ದೆ ನಂತರ ಚುನಾವಣೆ ಆಗಿದೆ DCC ಬ್ಯಾಂಕ್ದು. ಹಂಗೆ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಮುಚ್ಚಿಟ್ಟು ಮಾಡಿದರು. ಈಗ ಸರ್ಕಾರ ಯಾವ ರೀತಿ ಇವ್ರ ಮೇಲೆ ಕ್ರಮ ಕೈಗೊಳ್ತು ಕಾದು ನೋಡಬೇಕು. ಯಾಕಂದರೆ ಎಲ್ಲ ರಾಜ್ಯದ ಎಲ್ಲರಿಗೂ ಅನ್ವಯ ಆಗ್ತೈತೆ. ಅದು ಎಲ್ಲರೂ ಪ್ರಭಾವಿಗಳೇನೇ ಇದ್ದಾರೆ. 7 ಜನ DCC ಬ್ಯಾಂಕ್ ನಿರ್ದೇಶಕರು ಅಮಾನತುಗೊಂಡ್ರೆ ಅನರ್ಹಗೊಂಡ್ರೆ ಮತ್ತೆ ಚುನಾವಣೆ ಎದುರಿಸಬೇಕಾಗ್ತದೆ. ಇಲ್ಲ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತ ಭೀಮಪ್ಪ ಗೌಡದವ್ರು ಹೇಳಿದ್ದಾರೆ. ಇನ್ನು ನಬಾರ್ಡ್ ಬ್ಯಾಂಕಿನ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ, ಸೂಚನೆಯನ್ನು ಕೊಟ್ಟಿದೆ, ಅದನ್ನು ಸರ್ಕಾರ ಪಾಲಿಸ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಆದರೆ ಪಾಲಿಸಲೇಬೇಕು, ಕಾನೂನನ್ನು ಪರಿಪಾಲನೆ ಮಾಡಬೇಕು. ಇಲ್ಲಾಂದರೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ಮತ್ತು ಸರ್ಕಾರಕ್ಕೆ ಹಿನ್ನಡೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾಕಂದರೆ ಕಾನೂನು ಪ್ರಕಾರ ಕೋರ್ಟ್ ನಿರ್ಣಯ ಕೊಡಬೇಕಾಗ್ತದೆ. ಹಾಗಾದರೆ ಬೆಳಗಾವಿ DCC ಬ್ಯಾಂಕ್ನಲ್ಲಿ 10 ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟು ಏನು ಸೇವೆ ಸಲ್ಲಿಸಿದ್ದಾರೆ ಅವರು ಅನರ್ಹಗೊಳ್ಬೇಕಂತ ಒಂದು ಈ ಕಾಯ್ದೆಯಲ್ಲಿ ನಿಯಮದಲ್ಲಿ ಹೊಸ ತಿದ್ದುಪಡಿಯಲ್ಲಿ ಕಾಯ್ದೆ ಹೇಳ್ತಾ ಇದೆ. ಇನ್ನು ಇಲ್ಲಿ ಅನ್ನಸಾಬ ಜೊಲ್ಲೆ, ರಮೇಶ್ ಕತ್ತಿ, ಲಕ್ಷ್ಮಣ್ ಸೌದಿ, ಮಾತೇಶ್ ದೊಡ್ಡಗೌಡರ್, ಅಪ್ಪಸಾಬ್ ಕುಲಗಡೆ ಮತ್ತು ಲೀಲ್ಕಂಠ್ ಕಪ್ಪಲಗುದ್ದಿ ಈ 7 ಜನರನ್ನು ಅನರ್ಹಗೊಳಿಸ್ಬೇಕಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಇಲ್ಲಿ ಸರ್ಕಾರದ ಗೈಡ್ಲೈನ್ಸನ್ನು ಯಾರೂ ಪಾಲಿಸೋದೇ ಇಲ್ಲ. ಒಂದು ವೇಳೆ ಪಾಲಿಸಿದರೆ ಅನ್ನಸಾಬ ಜೊಲ್ಲೆ ಜಾಗಕ್ಕೆ ಯಾರು ಬಂದು ಕೊಡ್ಬೋದು, ಮತ್ತು 7 ಸ್ಥಾನಕ್ಕಾಗಿ ಮತ್ತೆ ಹೊಡೆದಾಟ ಅದರ ಸರ್ಕಾರ ಇದಕ್ಕೆ ಅನುವು ಮಾಡಿಕೊಡ್ತದ, ಅಥವಾ ಇನ್ನೊಂದು ಯಾವುದಾದ್ರೂ ಕಾನೂನು ತೆಗೆದುಕೊಂಡು, ಅಥವಾ ಮೇಲ್ಮನೆ ಅರ್ಜಿ ಸಲ್ಲಿಸಿ, ಅಥವಾ ನಬಾರ್ಡನ್ನು ದಬಾಯಿಸಿ. ಯಾಕಂದರೆ ನಬಾರ್ಡ ಸರ್ಕಾರದ ಸೂಚನೆಯನ್ನು ಪಾಲಿಸ್ತಿತ್ತು ಬಡ್ದು ಗೊತ್ತಿಲ್ಲ. ಆದರೆ ಇದು RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಬಾರ್ಡ್ ಪಾಲಿಸಲೇಬೇಕು, ಅದನ್ನು ಸರ್ಕಾರ ಪಾಲಿಸಬೇಕು. ಸರ್ಕಾರ ಯಾವ ರೀತಿ ನಿರ್ದೇಶನ ನೀಡ್ತಿದೆ ಕಾದು ನೋಡಬೇಕು. ಇವರು 7 ಜನ ಅನರ್ಹಗೊಂಡ್ರೆ ಮತ್ತು ರಾಜಕೀಯ ಪ್ರಾರಂಭ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಧಿಕಾರ ಹಿಡಿಯಬೇಕಾಗಿತ್ತು DCC ಬ್ಯಾಂಕ್ದಲ್ಲಿ, ಅದ ಒಳ ಹೊಂದಾಣಿಕೆ ರಾಜಕಾರಣದಿಂದ ಕೈತಪ್ಪಿ ಹೋಯಿತು. ಈಗ ಈ ಚುನಾವಣೆ ಅಂದರೆ ಇವರು ಅನರ್ಹಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಸರ್ಕಾರದ ಮೇಲೆ ತೂಗುಗತೆ ಕೂಡ್ತಿದೆ. ಇನ್ನು ಭೀಮಪ್ಪ ಗೌಡದವರು ಅವ್ರೇನು ಹೇಳಿದ್ರೆ ಈ ವಿಷಯವಾಗಿ ಕೇಳಿಸ್ಕೊಳ್ಳೋಣ. ತಿದ್ದುಪಡಿ ನಿರ್ದೇಶನಗಳು 2026 ಪ್ರಕಾರ ರಿಸರ್ವ್ ಬ್ಯಾಂಕಿನ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ಗಳು ಹಾಗೂ ನಗರ ಅರ್ಬನ್ ಸಹಕಾರಿ ಬ್ಯಾಂಕ್ಗಳಲ್ಲಿ ನಿರ್ದೇಶಕರುಗಳಾಗಿ ಸತತವಾಗಿ 10 ವರ್ಷಗಳ ಕಾಲ 10 ವರ್ಷಕ್ಕಿಂತ ಹೆಚ್ಚು ಕಾಲ ಇರಲಿಕ್ಕೆ ಅವಕಾಶವಿಲ್ಲ. ಈ ಕಾಯ್ದೆಯ ತಿದ್ದುಪಡಿಯ ಪ್ರಕಾರ ಕ್ರಮ ಕೈಗೊಳ್ಳಲು ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಕೋರಿ ದಿನಾಂಕ 1/4/2025 ಮಾನ್ಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಅವರಿಗೆ ಪತ್ರವನ್ನು ಬರೆದು ವಿನಂತಿಸಲಾಗಿತ್ತು. ಈ ಪತ್ರವನ್ನು ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ರಿಸರ್ವ್ ಬ್ಯಾಂಕಿನ ಗವರ್ನರ್ ಅವರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ಒಂದು ನಿರ್ದೇಶನ ನೀಡಿದ್ದರು. ಆ ನಿರ್ದೇಶನದ ಪ್ರಕಾರ ಇವತ್ತೇನಾಗಿದೆ ಅಂದ್ರೆ ಭಾರತೀಯ ಕೃಷಿ ಮತ್ತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ದವರು ಸಹಕಾರಿ ಇಲಾಖೆಯ ನಿಬಂಧಕರಿಗೆ ಬೆಳಗಾವಿ DCC ಬ್ಯಾಂಕಿನಲ್ಲಿರುವ 7 ಜನ ನಿರ್ದೇಶಕರುಗಳನ್ನು ಯಾರು 10 ವರ್ಷ ಅವಧಿಯನ್ನು ಪೂರೈಸಿದ್ದಾರೆ ಅವರುಗಳನ್ನು ಕೂಡಲೇ ಅನರ್ಹಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒಂದು ಕಟ್ಟುನಿಟ್ಟಿನ ನಿರ್ದೇಶನವನ್ನು ನಬಾರ್ಡ್ ಬ್ಯಾಂಕ್ ನೀಡಿದೆ. ಆದ್ದರಿಂದ ಈ ಬೆಳಗಾವಿ DCC ಬ್ಯಾಂಕ್ ಆಗಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು DCC ಬ್ಯಾಂಕ್ಗಳಲ್ಲಿ 10 ವರ್ಷಕ್ಕಿಂತ ಯಾರು ಹೆಚ್ಚು ಅವಧಿಗೆ ನಿರ್ದೇಶಕರುಗಳಾಗಿ ಇದ್ದಾರೋ
ಅವರ ನಿರ್ದೇಶಕ ಸ್ಥಾನಕ್ಕೆ ಅನರ್ಹತೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತೇಳಿ ಈ ದಾಖಲೆಗಳನ್ನು ನೋಡಿದಾಗ ನಮ್ಗೆ ಕಂಡು ಬರ್ತಾ ಇದೆ. ಬೆಳಗಾವಿ DCC ಬ್ಯಾಂಕ್ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಈ ನಬಾರ್ಡ್ ಬ್ಯಾಂಕಿನ ನಿರ್ದೇಶನವನ್ನು ಮತ್ತು RBIದ ನಿರ್ದೇಶನವನ್ನು ಪಾಲನೆ ಮಾಡದೇ ಇದ್ದಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವಂತೆ ಈ ಮೂಲಕ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಪತ್ರವನ್ನು ಕೂಡ ಬರೆದಿದ್ದೇನೆ. ಕಾರಣ ಕೂಡಲೇ ಈ ಬೆಳಗಾವಿ DCC ಬ್ಯಾಂಕಿನ 7 ಜನ ನಿರ್ದೇಶಕರುಗಳನ್ನ ಹಾಗೂ ರಾಜ್ಯದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಅವಧಿಯನ್ನು ಯಾರು ಪೂರೈಸಿದ್ದಾರೆ ಆ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳನ್ನ ಮತ್ತು ನಗರ ಸಹಕಾರಿ ಬ್ಯಾಂಕ್ಗಳ ನಿರ್ದೇಶಕರುಗಳನ್ನ ವಜಾ ಮಾಡಲು ಕ್ರಮ ಕೈಗೊಳ್ಳಬೇಕಂತೇಳಿ ಎಲ್ಲ ದಾಖಲೆಗಳನ್ನು ಹೆಚ್ಚು ಸರ್ಕಾರಕ್ಕೆ ಪತ್ರ ಬರೆದು ವಿನಂತಿಸಲಾಗಿದೆ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತಾನಂತೆ ಈ ಮೂಲಕ ಹೇಳಿಕ್ಕೆ ಬಯಸ್ತೀನಿ. ಭೀಮಪ್ಪ ಗಡ, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲಗಿ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.